ನಮಸ್ಕಾರ, ನಾನು ಅವಿನಾಶ್ ಶಿವನ್. ಇವತ್ತು ರಾಜ್ಯ ರಾಜಕಾರಣದಲ್ಲಿ ಬಹಳ ಕ್ರಿಟಿಕಲ್ ಆದಂತಹ ದಿನ. ಕಾಂಗ್ರೆಸ್ನ ಶಾಸಕಾಂಗ ಸಭೆಗೆ ವೇದಿಕೆ ಸಜ್ಜಾಗಿದೆ. ಸಿಎಲ್ಪಿ ಸಭೆಗೂ ಮುನ್ನ ನಡೆಯುತ್ತಾ ಹೈಡ್ರಾಮಾ, ರಾಜೀನಾಮೆ ಮೂಲಕ ಆಪರೇಷನ್ ನಡೆಯುತ್ತಾ ಅನ್ನೊಂದು ಕುತೂಹಲ ಈಗ ಬಿಲ್ಡ್ ಆಗ್ತಾ ಇದೆ. ಕಾಂಗ್ರೆಸ್ನ ಶಾಸಕಾಂಗ ಸಭೆಗೆ ಒಂದು ಕಡೆ ವೇದಿಕೆ ಸಜ್ಜಾಗ್ತಾ ಇದ್ರೆ, ಸಿಎಲ್ಪಿ ಸಭೆಗೂ ಮುನ್ನ ಹೈಡ್ರಾಮಾ ಒಂದು ನಡೆಯೋದಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆಯಾ? ರಾಜೀನಾಮೆ ಮೂಲಕ ಆಪರೇಷನ್ಗೆ ಅಂಕಿತ ಶುರುವಾಗುತ್ತಾ ಅನ್ನೋದು ಈಗಿನ ಕುತೂಹಲ. ಬೆಂಗಳೂರಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಸಭೆ ಈಗಾಗಲೇ ಫಿಕ್ಸ್ ಆಗಿದೆ, ಇವತ್ತು ಮಧ್ಯಾಹ್ನ 3:30ಕ್ಕೆ. ಆದ್ರೆ ಗುರುಗ್ರಾಮದಲ್ಲಿ ಕಮಲ ಶಾಸಕರಿಗೆ ಟೆನ್ಷನ್ ಶುರುವಾಗಿದೆ. ಇವತ್ತಿನ ಮೀಟಿಂಗ್ ನಲ್ಲಿ ಏನಾಗುತ್ತೆ, ಆಪರೇಷನ್ ಕ್ಲೈಮ್ಯಾಕ್ಸ್ ಏನಿದೆ, ಅದು ಪಾಸ ಅಥವಾ ಫೇಲ್ ಅನ್ನೋದ್ರ ಬಗ್ಗೆ ಬೆಂಗಳೂರಿನಲ್ಲಿ ಇವತ್ತು ಶಾಸಕಾಂಗ ಸಭೆ ಇದೆ. ಕಾಂಗ್ರೆಸ್ನದ್ದು ರಾಜೀನಾಮೆ ಕೊಡ್ತಾರ ಗೋಕಾಕ್ನ ಶಾಸಕ ಅನ್ನೋದು ಮತ್ತೊಂದು ಕುತೂಹಲ. ಅತೃಪ್ತರ ಮನವೊಲಿಸಿ ವಾಪಸ್ ಕರೆತರ್ತಾರ ಸಿದ್ದರಾಮಯ್ಯ, ಯಾಕಂದ್ರೆ ಟ್ರಬಲ್ ಶೂಟರ್ ಅಂತ ಪದೇ ಪದೇ ಸಾಬೀತಾಗಿತ್ತು. ಇನ್ನೊಂದು ಕಡೆ ಸಿಟಿ ರವಿ ಬೆಂಕಿಗೆ ತುಪ್ಪವನ್ನ ಸುರಿತೀವಿ, ನಾವು ಬಿಡ್ತೀವ ಅನ್ನೋ ರೀತಿಯಾಗಿ ಸಿಟಿ ರವಿ ಅವರು ಮಾತನಾಡ್ತಾರೆ. ಆ ರೀತಿಯಾಗಿ ಒಂದ್ ಕಡೆ ಸಿಎಲ್ಪಿ ಸಭೆ ಕಡೆ ಅದರ ಮೇಲೆ ಕಣ್ಣಿಟ್ಟಿದೆ ಬಿಜೆಪಿ. ಸಿಎಲ್ಪಿ ಸಭೆಯಲ್ಲಿ ಬಣ್ಣ ಬಯಲಾಗುತ್ತೆ ಅಂತ ಮಾಜಿ ಸಿಎಂ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಹೇಳಿರೋದು ಯಾಕೆ? ಈ ಮಾತಿನ ಅರ್ಥ ಏನು? ಯಾವ ಪ್ಲಾನ್ ಅನ್ನ ಮಾಡ್ತಾ ಇದೆ ಬಿಜೆಪಿ ಅನ್ನೋದು ಕಡೆ ಕ್ಷಣದ ಹೈಜಾಕ್ಗೆ ಪ್ರಯತ್ನಗಳು ಆಗ್ತಾ ಇದೆಯಾ? ಒಂದು ವೇಳೆ ಇವತ್ತಿನ ಸಿಎಲ್ಪಿ ಮೀಟಿಂಗು ಮುಂಚೆ ಒಂದು ದೊಡ್ಡ ಶಾಕ್ ಅನ್ನ ಮೈತ್ರಿ ಸರ್ಕಾರಕ್ಕೆ ಬಿಜೆಪಿ ಕೊಟ್ಟರೆ ಅಲ್ಲಿಂದ ಯಾವ ರೀತಿಯಾಗಿ ರಾಜ್ಯ ರಾಜಕಾರಣದ ದಿಕ್ಕು ಸಾಗುತ್ತೆ ಅನ್ನೋದು ಕುತೂಹಲ. ಸಿಎಲ್ಪಿ ಸಭೆಯಲ್ಲಿ ಬಣ್ಣ ಬಯಲಾಗುತ್ತೆ ಅಂತ ಬಿಎಸ್ವೈ ಅವರು ಹೇಳ್ತಾರೆ. ಇನ್ನೊಂದು ಕಡೆ ನಾವು ಬೆಂಕಿಗೆ ತುಪ್ಪವನ್ನ ಸುರಿತೀವಿ ಅಂತ ಸಿಟಿ ರವಿ ಹೇಳ್ತಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಅವರಿಗೆ ಬಿಟ್ಟಂತ ವಿಚಾರ ಅಂತ ಹೇಳಿದ್ದಾರೆ. ಆ ಮೂಲಕ ಈ ಮೂರು ಸ್ಟೇಟ್ಮೆಂಟ್ ಗಳನ್ನ ಗಮನಿಸಿದ್ರೆ ಏನಾದ್ರೂ ಒಂದು ಕಹಾನಿ ಮೇ ಟ್ವಿಸ್ಟ್ ಇದೆಯಾ? ಸಿಎಲ್ಪಿ ಸಭೆಗೂ ಮುನ್ನ ಸಭೆ ಸಕ್ಸಸ್ ಆದ್ರೆ ಒಂದ್ ರೀತಿಯಾಗಿ ಕಾಂಗ್ರೆಸ್ಗೆ ರಿಲೀಫ್, ಒಂದು ವೇಳೆ ಸಭೆಯಲ್ಲಿ ವಿಫಲವಾದ್ರೆ ಹಾಜರಾತಿ, ಅದು ಮೈತ್ರಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹೊಡೆತ. ಸಭೆ ಸಕ್ಸಸ್ ಆದ್ರೆ ಬಿಜೆಪಿಯ ರೆಸಾರ್ಟ್ ರಾಜಕೀಯ ಅಂತ್ಯವಾಗುತ್ತೆ. ಎಲ್ಲರೂ ಕೂಡ ಚೆಕ್ಔಟ್ ಮಾಡಿ ಈಗ ವಾಪಸ್ ಗುರುಗ್ರಾಮದ ರೆಸಾರ್ಟ್ ನಿಂದ ಬೆಂಗಳೂರಿನತ್ತ ಹೆಜ್ಜೆ ಹಾಕ್ತಾರೆ. ಹೌದ್ರಿ, ನಾವೀಗ 104 ಸೀಟ್ ಇರೋರು, ನ್ಯಾಯವಾಗಿ ಅಧಿಕಾರದಲ್ಲಿ ಇರಬೇಕಾದವರು. ಇದೊಂದು ಮೋಸದ ಹೊಂದಾಣಿಕೆ, ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತ ಮಾಡಿರ್ತಕ್ಕಂಥ ಹೊಂದಾಣಿಕೆ. ನಮ್ಗೆ ಈ ಹೊಂದಾಣಿಕೆ ನಮ್ಗೇನು ಸಹಮತ ಅಲ್ಲ, ನಮ್ಗೆ ಇಷ್ಟ ಇರೋದಲ್ಲ. ಹಾಗಾಗಿ ಅಲ್ಲಿ ಬೆಂಕಿ ಹೊತ್ತುತ್ತೆ ಅಂದ್ರೆ ನಾವು ಸುಪ್ಪ ಹಾಕೋರೆ. ಯಾಕೆಂದ್ರೆ ಕಾಂಗ್ರೆಸ್ ದುರ್ಬಲ ಆಗ್ಬೇಕು, ಜೆಡಿಎಸ್ ದುರ್ಬಲ ಆಗ್ಬೇಕು. ನಾವು ರಾಜಕಾರಣ ನಡೆಸ್ತಿರೋದು. ನಿಮ್ಮ ಶಾಸಕನ ಬಂದೋಬಸ್ತಲ್ಲಿ ಇಟ್ಕೊಳ್ಳುವಂತ ಕೆಲಸ ನೀವು ಮಾಡಿ, ನಮ್ಮೆಲ್ಲ ಗೋಬೆ ಕೂರಿಸ್ತೀರಾ. ನಿಮ್ಮ ಜವಾಬ್ದಾರಿಯಿಂದ ಅದನ್ನೇ ನಾಳೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದಾರಲ್ವಾ, ತುರ್ತು ಸಭೆ, ಎಷ್ಟು ಜನ ಬರ್ತಾರೆ ಗೊತ್ತಾಗುತ್ತಲ್ಲ, ಇವರು ಬಣ್ಣ ಏನು ಅಂತ ಬಯಲಾಗುತ್ತೆ ನಾಳೆ ದಿನ. ಸೊ ಅದರಿಂದ ನಿಮ್ಮ ಶಾಸಕರು ಅತೃಪ್ತಿಯಿಂದಿದ್ದಾರೆ, ಅಸಮಾಧಾನದಲ್ಲಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿದ್ದೇನೆ. ಅನಾವಶ್ಯಕವಾಗಿ ಬಿಜೆಪಿ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನ ಮಾಡಬೇಡಿ ಅನ್ನೋ ವಿನಂತಿ. ರಮೇಶ್ ನಾಗೇಂದ್ರ ಬಂಡೆ ಅಲ್ಲ ಅವರು, ಮತ್ತೇನಂತೀರ ಸರ್? ಕ್ಷೇತ್ರಕ್ಕೆ ಬಂದಿಲ್ಲ, ಜನ ಅವರ ವೋಟ್ ಕೊಟ್ಟು ವಿಚಾರ ಮಾಡ್ತಿರ್ತಾರೆ. ಸ್ಟೇಟ್ ಬರ್ತಿರೋದು ಈಗ ನಮಗೆ, ನಾನು 1-2 ಸಾರಿ ಅವ್ರು ಇಲ್ಲಿ ಇದಿತ್ತಲ್ಲ, 1-2 ಸಾರಿ ಕೇಳಿ ಮಾತಾಡಿರ್ಬೋದು. ಅವ್ರು ಫೋನ್ ಸಿಗ್ತಿಲ್ಲ, ಸುಮ್ಮನೆ ಆಗ್ಬಿಟ್ಟು. Has he made any statement like that? ಅಲ್ಲ, has he made any? ಅಲ್ಲ, ನೀವು ಯಾವ ಬೇಸಿನ ಮೇಲೆ ರಾಜೀನಾಮೆ ಕೊಡೋದು ಬಿಡೋದು ಒಬ್ಬ ವೈಯಕ್ತಿಕವಾಗಿ ಅವ್ರಿಗೆ ಸೇರುತ್ತೆ. ದಟ್ ಇಸ್ ಎ ಡಿಫರೆಂಟ್ ಥಿಂಗ್. ಅವ್ರು ಎಲ್ಲೂ ಪಕ್ಷ ಬಿಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ, ಎಲ್ಲರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಂಗಂತ. ಅಗತ್ಯ ಬಿದ್ದರೆ ಸಿಗ್ತಾರೆ, ಸುಮ್ಮನೆ ಯಾಕೆ ಸಿಗ್ತಾರೆ? ನೀವು ಕೇಳ್ತಾ ಇದ್ದೀರಲ್ಲ, ಅದಕ್ಕೆ ನಾನು ಹೇಳಿದೆ. ನಿಮ್ಗೆ ಸಿಕ್ಕಿದ್ರ ರಮೇಶ್